ಬ್ಯಾಂಗ್ಳೂರಿಂದ 4.5 ಅವರ್ ಡ್ರೈವ್ ಮಾಡಿದರೆ ನೀವು ಕುಶಾಲನಗರ ತಲುಪ್ತೀರ. ಅಲ್ಲಿ ಮೇನ್ ಅಟ್ರಾಕ್ಷನ್ ಆಗಿರೋವಂಥ ಈ ಗೋಲ್ಡನ್ ಟೆಂಪಲ್ನ ಫಸ್ಟಿಗೆ ವಿಸಿಟ್ ಮಾಡ್ಬೋದು. ಸೊ ಇಲ್ಲಿ ವಿಸಿಟ್ ಆದಮೇಲೆ ನಿಸರ್ಗಧಾಮ ಅಂತ ಹೇಳಿದೆ, ಆ ಜಾಗಕ್ಕೆ ಹೋಗ್ಬೋದು. ಅದಾದಮೇಲೆ ದುಬಾರೆ ಫಾರೆಸ್ಟ್ಗೆ ಹೋಗ್ಬೋದು, ಎಲಿಫೆಂಟ್ ಕ್ಯಾಂಪ್ ಇದೆ. ಸೊ ನಿಮ್ಗೆ ಆಲ್ಟರ್ನೇಟಿವ್ ಆಗಿ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ. ಸೊ ನಾನು ಬಂದಿದ್ದು ವೀಕೆಂಡ್ ಇರೋದ್ರಿಂದ ತುಂಬ ರಶ್ ಇತ್ತು, ಹಾಗೆ ಸೀಸನ್ ಇರೋದ್ರಿಂದ ತುಂಬ ರಶ್ ಇತ್ತು. ಆ ಟೈಮಲ್ಲಿ ನಾನು ನಿಸರ್ಗಧಾಮ ಮತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಎರಡೂ ಸ್ಕಿಪ್ ಮಾಡಿಬಿಟ್ಟು ಹಾರಂಗಿ ಎಲಿಫೆಂಟ್ ಕ್ಯಾಂಪ್ಗೆ ಹೋದೆ. ಯಾಕೆ ಅಂದರೆ ಅಲ್ಲಿ ಕ್ರೌಡ್ ಕಮ್ಮಿ ಇತ್ತು, ತಿರ್ಗಾ ಎಂಟ್ರಿ ಫೀಸು ಸ್ವಲ್ಪ ಕಡಿಮೆ ಇತ್ತು. ಹಾಗೆ ನಿಮಗೆ ಅಲ್ಲೂ ಕೂಡ ಎಲಿಫೆಂಟ್ಗೆ ನೀವು ಫೀಡ್ ಮಾಡಬಹುದು. ಒಂದು ಕೆಫೆ ಕೂಡ ಇದೆ, ಹಾಗೆ ನಿಮ್ಗೆ ಬೋಟಿಂಗ್ ಕೂಡ ಮಾಡ್ಬೋದು ಇಲ್ಲೇ. ಇನ್ ಕೇಸ್ ಯಾರಾದರೂ ವಯಸ್ಸಾದವರು ಇದ್ದರೆ ಅವ್ರನ್ನ ಕರ್ಕೊಂಬರೋಕ್ಕೆ ಸೊ ಒಂದು ಎಕ್ಸ್ಟ್ರಾ ವೆಹಿಕಲ್ಸ್ ಕೂಡ ಅರೇಂಜ್ ಮಾಡಿರ್ತಾರೆ. ಸೊ ಅದಕ್ಕೆ 20 ರೂಪೀಸ್ ಕೊಟ್ಟರೆ. ಕುಶಾಲನಗರದಲ್ಲಿ ನಿಮಗೆ 3 ಅಟ್ರಾಕ್ಷನ್ಸ್ ಇದೆ ವಿಸಿಟ್ ಮಾಡೋಕ್ಕೆ: ಗೋಲ್ಡನ್ ಟೆಂಪಲ್ಲು, ನಿಸರ್ಗಧಾಮ ಮತ್ತು ದುಬಾರೆ ಅಥವಾ ಹಾರಂಗಿ ಎಲಿಫೆಂಟ್ ಕ್ಯಾಂಪ್. ಸೊ ನೀವು 3 ಒಂದೇ ದಿನ ಕವರ್ ಮಾಡ್ಬೋದು ವೀಕ್ ಡೇಸಲ್ಲಿ ಬಂದರೆ. ಅದೇ ವೀಕೆಂಡಲ್ಲಿ ಬಂದರೆ ನಿಮಗೆ 2 ಡೇಸ್ ಬೇಕಾಗುತ್ತೆ. ಡೀಟೇಲ್ಸ್ ಐಟ್ನರಿನ ನಾನು ನೆಕ್ಸ್ಟ್ ರೀಲಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.